ನಟಿ ರಶ್ಮಿಕಾ ಮೇಲೆ ಯಶ್ಗೆ ಟಾಕ್ಸಿಕ್ ಇಲ್ವಾ? ನ್ಯಾಷನಲ್ ಕ್ರಶ್ ಮೇಲೆ ರಾಜಾ ಹುಲಿಗೆ ಸಿಟ್ಟಿಲ್ವಾ? ಹಾಗಾದ್ರೆ ಹಳೆ ವಿಚಾರವನ್ನ ಮರೆತೇ ಬಿಟ್ರ ರಾಕಿ ಬಾಯ್ ಎನ್ನುವಂತ ಸುದ್ದಿ ಇದೀಗ ವೈರಲ್ ಆಗ್ತಾ ಇದೆ. ಯಾಕಪ್ಪ ಈ ರೀತಿಯಾಗಿ ಸುದ್ದಿ ಹರಿದಾಡ್ತಾ ಇದೆ ಯಶ್ ಮತ್ತು ರಶ್ಮಿಕಾ ವಿಚಾರಕ್ಕೆ ಅಂತ ಅಂದ್ರೆ, ನ್ಯಾಷನಲ್ ಕ್ರಶ್ ಮೇಲೆ ರಾಜಾ ಹುಲಿಗೆ ನಿಜಕ್ಕೂ ಸಿಟ್ಟಿಲ್ವಾ? ಹಳೆ ವಿಚಾರವನ್ನ ಮರೆತೇ ಬಿಟ್ರ ರಾಕಿ ಬಾಯ್? ನ್ಯಾಷನಲ್ ಕ್ರಶ್ ಹಳೆ ವಿವಾದವನ್ನ ಕೆದಕಲು ಯಶ್ಗೆ ಇಷ್ಟವಿಲ್ವಾ? ಹಾಗಾದ್ರೆ ಟಾಂಗ್ ಕೊಡೋ ಅವಕಾಶ ಸಿಕ್ಕರೂ ಸುಮ್ಮನಾಗಿದ್ದೇಕೆ ಯಶ್? ರಶ್ಮಿಕಾ ಕೊಟ್ಟ ಹೇಳಿಕೆಗೆ ಯಶ್ ಏನಂದ್ರು ಗೊತ್ತಾ? ಆಪ್ಗೆ ಅದಾಲತ್ನಲ್ಲಿ ಹೃದಯ ವೈಶಾಲ್ಯತೆ ಮೆರೆತಂತ ಯಶ್ ನಟಿ ರಶ್ಮಿಕಾ ಮೇಲೆ ಯಶ್ಗೆ ಟಾಕ್ಸಿಕ್ ಇಲ್ವಾ ಅಂತ ಅಂದ್ರೆ, ಸೆಲೆಬ್ರಿಟಿ ಅಂತ ಅಂದಾಗ ಅದರಲ್ಲೂ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟನ್ನ ತೋರಿಸೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಒಬ್ಬರ ಮೇಲೆ ಒಬ್ರು ಏನಾದರೂ ಆರೋಪ ಮಾಡುವಂಥದ್ದು ಅಥವಾ ಹೇಳಿಕೆಯನ್ನ ಕೊಡುವಂಥದ್ದು, ಸ್ಟೇಟ್ಮೆಂಟ್ ಅನ್ನ ಕೊಡುವಂಥದ್ದು ಇವೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಅದರಲ್ಲಿ ರಶ್ಮಿಕಾ ಯಶ್ ಮೇಲೆ ಹೇಳಿದಂಥ ಒಂದು ಸ್ಟೇಟ್ಮೆಂಟ್, ಯಶ್ಗೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟು, ಅವ್ರ ಬಗ್ಗೆ ಮಾತನಾಡಿದಂಥ ಒಂದು ಸ್ಟೇಟ್ಮೆಂಟು, ಒಂದು ಕಡೆ ನ್ಯಾಷನಲ್ ಕ್ರಶ್ ರಶ್ಮಿಕಾ, ಮತ್ತೊಂದು ಕಡೆ ನ್ಯಾಷನಲ್ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್. ಸೊ ಹಾಗಾಗಿ ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ಯಾನ್ಸ್ಗಳಲ್ಲಿ ಇದರಲ್ಲಿ ಸಾಕಷ್ಟು ಸಿಟ್ಟು ಉದ್ಭವವಾಗಿತ್ತು ಈ ವಿಚಾರದಲ್ಲಿ. ರಶ್ಮಿಕಾ ಅಕ್ಕಿ ಅದಾಲತ್ನಲ್ಲಿ ರಶ್ಮಿಕಾ ಬಗ್ಗೆ ಯಶ್ ಟಾಪ್ ಏನಂತ, ರಶ್ಮಿಕಾ ನಿಮ್ಮನ್ನ ಶೋ ಆಫ್ ಎಂದಿದ್ರು, ನೀವೇನಂತೀರಾ ಈ ವಿಚಾರಕ್ಕೆ ಅಂತ ಯಶ್ಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಆದರೆ ಟಾಕ್ಸಿಕ್ ಹೀರೋಗೆ ನೇರ ಪ್ರಶ್ನೆ ಕೇಳಿದಂತ ರಜತ್ ಶರ್ಮಾ, ಈ ಹಿಂದೆ ಯಶ್ ಅವರನ್ನ ಶೋ ಆಫ್ ಎಂದಿದ್ದಂತ ರಶ್ಮಿಕಾ ಮಂದಣ್ಣ, ರಶ್ಮಿಕಾ ಹೇಳಿಕೆಗೆ ಕೆಂಡಾಮಂಡಲವಾಗಿದ್ದ ಯಶ್ ಫ್ಯಾನ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಕಾರಿದ್ದ ಫ್ಯಾನ್ಸ್ ರಶ್ಮಿಕಾ ಮೇಲೆ. ರಜತ್ ಪ್ರಶ್ನೆಗೆ ಕೂಲ್ ಆಗಿ ಉತ್ತರ ಕೊಟ್ಟಂತ ರಾಜಾ ಹುಲಿ ಏನಂದ್ರು, ರಶ್ಮಿಕಾ ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ, ರಶ್ಮಿಕಾ ಹೇಳಿಕೆ ನೀಡುವಾಗ ಸಿನಿಮಾ ಫೀಲ್ಡ್ಗೆ ಹೊಸಬರಾಗಿದ್ರು, ಟಿವಿ ನಿರೂಪಕರು 3-4 ಆಯ್ಕೆಗಳನ್ನು ನೀಡಿರ್ತಾರೆ, ಅದರಲ್ಲಿ ಆಯ್ಕೆಯೇ ಸೂಕ್ತ ಅಂತ ರಶ್ಮಿಕಾ ಅಂದ್ಕೊಂಡಿರಬಹುದು. ಸೊ ಹಾಗಾಗಿ ಹೇಳಿರಬಹುದು. ಸಾಕಷ್ಟು ನಿರ್ದೇಶಕರು ಇದರಿಂದ ಬೇಸರಗೊಂಡಿದ್ರು, ಆದರೆ ವೈಯಕ್ತಿಕವಾಗಿ ನನಗೆ ಅದು ಸರಿ ಎನಿಸುತ್ತೆ ಅಂತ ಯಶ್ ಹೇಳಿದ. ಒಂದು ಸ್ಟೇಟ್ಮೆಂಟ್ ಅನ್ನ, ಒಂದು ವಿಚಾರನ ಯಾರಾದರೂ ನನ್ನ ಬಗ್ಗೆ ಅಭಿಪ್ರಾಯಗಳನ್ನ ಹೊಂದಿರಬಹುದು, ಬಟ್ ಬೇರೆಯವರ ಅಭಿಪ್ರಾಯ ನನ್ನ ವ್ಯಕ್ತಿತ್ವವನ್ನ ನಿರ್ಧರಿಸೋದಿಲ್ಲ. ಹಾಗಾಗಿ ಇದರ ಬಗ್ಗೆ ನಾನು ಏನೂ ಮಾತನಾಡಲ್ಲ. ಬೇರೆಯವರ ದೃಷ್ಟಿಕೋನದಿಂದ ನನ್ನ ವ್ಯಕ್ತಿತ್ವ ಬದಲಾಗೋದಿಲ್ಲ. ವೈರಲ್ ಆಗ್ತಿದೆ ರಶ್ಮಿಕಾ ಬಗ್ಗೆ ಯಶ್ ನೀಡಿದ ಹೇಳಿಕೆ ವಿಡಿಯೋ. ಅವರು ಹೇಳಿದಂಥ ಸ್ಟೇಟ್ಮೆಂಟು, ಸಿಚುವೇಶನ್ ಹೇಗಿತ್ತು ಅಥವಾ ಯಾವ ದೃಷ್ಟಿಕೋನದಿಂದ ಹೇಳಿದಾರೋ ಅಥವಾ ವೈಯಕ್ತಿಕವಾಗಿ ಟೀಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಸೊ ಅದು ಯಾವುದೂ ಕೂಡ ನನಗೆ ಗೊತ್ತಿಲ್ಲ, ಬಟ್ ಅದು ನನ್ನ ಮೇಲೆ ಯಾವುದೇ ರೀತಿಯಾದಂಥ ಪ್ರಭಾವ ಬೀರೋದಿಲ್ಲ, ಅವ್ರು ಏನು ಬೇಕಾದರೂ ಹೇಳ್ಬೋದು ಅನ್ನೋದು. ಬಟ್ ಅಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಇತ್ತು, ಯಶ್ ಅಂತ ಕೇಳಿದಾಗ ಒಂದಿಷ್ಟು ಆಪ್ಷನ್ಸನ್ನು ಕೊಟ್ಟಿದ್ರು, ಅದರಲ್ಲಿ ಒಂದು ಆಪ್ಷನನ್ನು ಚೂಸ್ ಮಾಡಿ ರಶ್ಮಿಕಾ ಮಂದಣ್ಣ ಹೇಳ್ತಾರೆ. ಸೊ ಇದು ಅಲ್ಲಿ ಇದ್ದಂಥ ಸಿಚುವೇಶನ್ನು, ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಇದ್ರ ಬಗ್ಗೆ ಏನೂ ಕೂಡ ಟೀಕೆ ಮಾಡಲ್ಲ, ಯಾವುದೂ ಕೂಡ ವಿರೋಧ ವ್ಯಕ್ತಪಡಿಸೋದಿಲ್ಲ. ಯಾಕಂದರೆ ಅಲ್ಲಿಯ ಸಿಚುವೇಶನ್ ಮೇರೆಗೆ ರಶ್ಮಿಕಾ ಮಂದಣ್ಣ ಮಾತನಾಡಿದ್ದಾರೆ ಅನ್ನುವಂಥ ಒಂದು ಹೇಳಿಕೆ ಏನಿದೆಯಲ್ಲ, ಯಶ್ ನೀಡಿರುವಂಥ ಈ ಹೇಳಿಕೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಯಾಕಂತ ಅಂದರೆ ಒಬ್ಬ ವ್ಯಕ್ತಿ ಅವನ ಮಾತಲ್ಲಿ ಅವನ ವ್ಯಕ್ತಿತ್ವ ಕೂಡ ಗೊತ್ತಾಗುತ್ತೆ ಅಂತ ಹೇಳಲಾಗುತ್ತೆ. ಈಗ ಯಶ್ ನೀಡಿರುವಂಥ ಈ ಒಂದು ಸ್ಟೇಟ್ಮೆಂಟು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಯಾಕಂತ ಅಂದರೆ ಈಗ ದೇಶಾದ್ಯಂತ ನ್ಯಾಷನಲ್ ಸ್ಟಾರ್ ಅಂತ ಅಂದಾಗ, ನ್ಯಾಷನಲ್ ಹೀರೋಯಿನ್ ಅಂತ ಅಂದಾಗ ಎಲ್ಲೆಡೆ ಕೂಡ ಫ್ಯಾನ್ಸ್ಗಳು ಇರ್ತಾರೆ. ಸೊ ಹಾಗಾಗಿ ಯಶ್ ಅವರ ಕೊಟ್ಟಂಥ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಯಾವುದೇ ರೀತಿಯಾದಂಥ ವೈಯಕ್ತಿಕ ಟೀಕೆ ಟಿಪ್ಪಣಿ ಅಲ್ಲ. ಸಿಚುವೇಶನು, ಸಂದರ್ಭ, ಅಲ್ಲಿ ಏನು ಆಪ್ಷನ್ಸ್ ಇತ್ತು ಅದರ ಮೇರೆಗೆ ಹೇಳಿದ್ದಾರೆ. ಬಟ್ ಬೇರೆಯವರು ಇದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದುಂಟು. ಫ್ಯಾನ್ಸ್ಗಳು ಕೂಡ ಗರಂ ಆಗಿದ್ರು, ನಿರ್ದೇಶಕರು ಕೂಡ ಗರಂ ಆಗಿದ್ರು. ಬಟ್ ನನಗೆ ವೈಯಕ್ತಿಕವಾಗಿ ಇದು ಯಾವುದೇ ರೀತಿಯಾದಂಥ ಟೀಕೆ ಅಂತ ಅನಿಸೋದಿಲ್ಲ ಅಂತ ಯಶ್ ನೇರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.